ಬಹಳ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಏನೆಲ್ಲ ಇವತ್ತಿನ ಮುಖ್ಯ ಅತಿಥಿಗಳು ಭಾಷಣ ಮಾಡಿದರೋ ಅದನ್ನು ಶಿರಸ ವಹಿಸಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ಆದೇಶವನ್ನು ಖಂಡಿತವಾಗಿ ನಾವು ಪಾಲಿಸ್ತೇವೆ ಎಂಬುದರ ಮೂಲಕ ಈ ಸಂದರ್ಭದಲ್ಲಿ ಭರವಸೆ ನೀಡ್ತಾ ಇದ್ದೇವೆ. ಹಿಂದೆ ನಮ್ಮ ತಂದೆಯವರು ಈ ಸಂಘದ ಅಧ್ಯಕ್ಷರಾಗಿದ್ದರು. ನಾನು ಏನು ಬೇಡ ಅಂತ ಹೇಳಿ ಬದಿಯಲ್ಲಿದ್ದೆ. ಅಧ್ಯಕ್ಷರ ಒಂದು ಮಾರ್ಗದರ್ಶನದೊಂದಿಗೆ ಅವರ ಒಂದು ಸಲಹೆಯೊಂದಿಗೆ ಈ ಒಂದು ಸ್ಥಾನ ಸಿಗಲಿಕ್ಕೆ ನನಗೆ ಸಾಧ್ಯವಾಯಿತು. ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಏನೆಲ್ಲ ಒಳಗಿನಲ್ಲಿ ನ್ಯೂನ್ಯತೆ ಇತ್ತೋ ಅದನ್ನೆಲ್ಲ ಒಳ್ಳೆ ಮಾಡಿ ಬೋರ್ಡಲ್ಲಿ ಚರ್ಚೆ ಮಾಡಿ ಎಲ್ಲ ನಿರ್ದೇಶಕರೊಂದಿಗೆ ಅದನ್ನು ಅನುಮತಿ ಪಡೆದುಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈ ಒಂದು ಸಂಘ ಇವತ್ತು ಜೋಡುಕಟ್ಟೆಯಲ್ಲಿ ಆಗಬೇಕೆನ್ನುವಂಥ ಉದ್ದೇಶ ಇಷ್ಟೇ ಇತ್ತು. ಇನ್ನೊಂದು ಶಾಖೆ ನಮ್ಮದು ಬೋರ್ಕಟ್ಟೆಯಲ್ಲಿ ಇದೆ. ಅದು ಸ್ವಲ್ಪ ಒಳಗಿದ್ದು ಅಲ್ಲಿ ಹೋಗುವಾಗ ನೋಡುವಾಗ ಅದು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಒಂದು ರೀತಿಯ ಅನಾನುಕೂಲತೆ ಇರುವಂಥ ಒಂದು ಪ್ರದೇಶ ಎಂದು ನಮಗೆ ಮನಗಂಡಿತು. ಅದನ್ನು ನಮ್ಮ ನಿರ್ದೇಶಕ ಮಂಡಳಿಯವರ ಎಲ್ಲರ ಹತ್ತಿರ ಮಾತಾಡಿದಾಗ ಜೋಡುಕಟ್ಟೆಯಲ್ಲಿ ಮಾಡುವ ಎನ್ನುವಂಥ ಒಂದು ವಿಚಾರ ನಮ್ಮಲ್ಲಿ ಬಂತು. ಲಿಯೋ ಪಿರರವರು ಅದಕ್ಕೆ ಬೇಕಾಗುವಂಥ ಎಲ್ಲ ಅವಕಾಶ ನಾವು ಮಾಡಿಕೊಟ್ರು. ವಿಶೇಷವಾಗಿ ಇದೊಂದು ಅಧ್ಯಕ್ಷರ ನಮ್ಮ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ಒಂದು ಆಶಯ ಸಮೇತ ನಾವು ಪ್ರತಿಯೊಂದು ಸಭೆಗೆ ಹೋಗುವಾಗ ಸಾಣೂರು ಅಧ್ಯಕ್ಷರ ಜೋನ್ ಎಂಜೌರ್ಲರ್ ಸಾಣೂರು ಎನ್ನುವಂಥ ಒಂದು ಭಾವನೆ ಮಾತು ಅವರಲ್ಲಿ ಬರ್ತಿತ್ತು. ಅವರ ಆಶಯ ಪ್ರಕಾರ ಒಂದು ಸರ್ಕಾರದಿಂದ ಸಿಗುವಂಥ ಯೋಜನೆ, SRC ಬ್ಯಾಂಕಿನಂತರ ಸಿಗುವ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೆ ಸಿಗಬೇಕು ಎನ್ನುವಂಥ ಆಶಯದೊಂದಿಗೆ ನಾವು ನಮ್ಮ ಶಕ್ತಿ ಮೀರಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಅಲ್ಲಿ ಜನರು ನಮ್ಮ ಬಳಿ ಬರುವುದಕ್ಕಿಂತ ನಾವೇ ಗ್ರಾಹಕರ ಬದಿಗೆ ಹೋಗಿ ಮೇಯರ್ ನಮ್ಮ ಕಳೆದ ವರ್ಷ ಸಾಣೂರಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಆ ನಂತರ ಇರುವತ್ತೂರಿನಲ್ಲಿ ಅಲ್ಲಿಯ ಗ್ರಾಹಕರನ್ನು ಕರೆದು ನಾವು ಸಭೆಯನ್ನು ಮಾಡಿದ್ದೀವಿ. ಏನು ಸರ್ಕಾರದಿಂದ ಕೊಡುವಂಥ ಯೋಜನೆ ಇದೆ ಅದನ್ನು ನಾವು ಕೊಡಲಿಕ್ಕೆ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಅಧ್ಯಕ್ಷದ ಇವತ್ತು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಆದೇಶ ಏನೈತೆ ಇದೆ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಮುಟ್ಟಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಎಷ್ಟು ಹೋರಾಡಿದ್ರೆ ಸಹ ಲಾಭಾಂಶ ಬರಲಿಕ್ಕೆ ಈ ವರ್ಷ ಒಳ್ಳೆ ಕೆಲಸ ಮಾಡಿದ್ದೇವೆ, ಆದರೆ ಲಾಭಾಂಶ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದು ಎಲ್ಲಿ ಇದೆ ಎನ್ನುವಂಥ ಮಾತನ್ನು ನಾವು ಪುನಃ ಅದನ್ನು ನಾವು ವಿಮರ್ಶೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ವಿಶೇಷವಾಗಿ ಸಾಣೂರು ಸೊಸೈಟಿ ಅಂತ ಹೇಳಿದರೆ ಏನಿತ್ತು ಅಂತ ಹೇಳಿದರೆ ಅದೊಂದು ರೇಷನ್ ಕೊಡುವ ಒಂದು ಅಂಗಡಿ ಅಂತ ಭಾವನೆ ಜನರಲ್ಲಿ ಇತ್ತು. ಅಲ್ಲಿ ರೇಷನ್ ಕೊಡೋದು, ರೇಷನ್ ಪಡ್ಕೊಂಡು ಹೋಗಿ ಸಕ್ಕರೆ ಪಡ್ಕೊಂಡು ಮನೇಲಿ ಹೋಗುವಂಥದ್ದು. ಈಗ ಅದು ಸರ್ಕಾರದಿಂದ ಬರುವಂಥ 3 ಲಕ್ಷದವರೆಗೆ ಸಿಗುವಂಥ 0% ಸಿಗುವ ಸಾಲ ಇದ್ದರೆ ಯಾರಿಗೆ ಬೇಡ? ಕೃಷಿಕರಿಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ 0% ನಾವು ಸಾಲ ಕೊಡ್ತೇವೆ. ಇದನ್ನು ಕೇವಲ ನಾವೆಲ್ಲ ಅಲ್ಲದೆ ಎಲ್ಲರೂ ಸಹ ತಮ್ಮ ತಮ್ಮ ಪರಿಸರದಲ್ಲಿ ಯಾರು ರೈತರಿದ್ದೀರಿ, ಯಾರ ಬದಿ RTC ಇದೆ ಅವರಿಗೆ ಅದನ್ನು ಮುಟ್ಟಿಸುವಂಥ ಕೆಲಸ ತಾವು ಸಹ ಮಾಡಬೇಕು ಎಂಬುದಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 3% ಶೇಕಡದಲ್ಲಿ 10 ಲಕ್ಷದವರೆಗಿನ ಸಾಲವನ್ನು ನಾವು ಕೊಡ್ತಾ ಇದ್ದೇವೆ. ಇದನ್ನು ಸಹ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ನಮ್ಮ 4 ಗ್ರಾಮಗಳಿವೆ, ಸಾಣೂರು, ರೆಂಜಾಳ, ಇರುವತ್ತೂರು, ಮಿಯಾರು. ದೊಡ್ಡ ಗ್ರಾಮ ಇದು, ದೊಡ್ಡ. ಬೇರೆ ಎಲ್ಲ ನೋಡಿದರೆ ಈಗ ನಮ್ಮ ಕಾರ್ಕಳದಲ್ಲಿ ನೋಡಿದರೆ ನಮ್ಮ ಸಾಧನೆ ನಾವು ಕೆಳಮಟ್ಟದಲ್ಲಿದ್ದೇವೆ. ಇದನ್ನು ನಾವು ಎದುರಿಗೆ ಕೊಂಡೋಗ್ಬೇಕು ಎನ್ನುವಂಥ ಆಶಯ ನಮ್ಮಲ್ಲಿ ಇದೆ. ಬೇರೆಲ್ಲ ಅಧ್ಯಕ್ಷರು ಕರೆಯುವಂಥ ಬೇರೆ ಸಭೆಗಳಿಗೆ ಹೋಗುವಾಗ ನಮಗೆ ಒಂದು ರೀತಿಯ ಮುಜುಗರ ಆಗ್ತದೆ. ನಾವು ಸಾಣೂರಿನಲ್ಲಿ ಬೇರೆಲ್ಲ ಲಕ್ಷ ಕೋಟಿ ಮಾತಾಡುವಾಗ ನಾವು ಇನ್ನೂ ಸಹ ಲಕ್ಷ ಅಲ್ಲ 10 ಲಕ್ಷಕ್ಕಿಂತ ಕೆಳಗಿದ್ದೇವೆ. ಇದು ಭಾಳ ಬೇಸರ ಆಗ್ತದೆ. ಈ ಸಂದರ್ಭದಲ್ಲಿ ಕೈ ಜೋಡಿಸಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಯಾವ ಸಂದರ್ಭದಲ್ಲಿ ನೀವು ಕರೆದಿದ್ದೀರೋ ಅಲ್ಲಿ ನಾವು ಬರಲಿಕ್ಕೆ ತಯಾರಿದ್ದೇವೆ. ನೀವು ನಿಮಗೆ ಸಾಲ ಬೇಕೋ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ವಾಹನ ಸಾಲ ಬೇಕಿದ್ದರೆ ನಾವು ಕೇವಲ ಕೃಷಿ ಸಾಲ 0% ಮತ್ತು 3% ಮಾತ್ರ ಅಲ್ಲ, ಬ್ಯಾಂಕಿನಲ್ಲಿ ಇವತ್ತು ವಾಹನಗಳಿಗೆ ಸಾಲ ಸಿಗಬೇಕಿದ್ರೆ ನೀವು ಪಡುವಂಥ ಕಷ್ಟ ನಮಗೆ ತಿಳಿದಿದೆ. ಬೇರೆ ನಿಮಗೆ ವ್ಯಾಪಾರ ಮಾಡಲಿಕ್ಕೆ ಏನಾದರೂ ಹಣ ಬೇಕಿದ್ದರೆ, ಮನೆ ಕಟ್ಟಲಿಕ್ಕೆ ಹಣ ಬೇಕಿದ್ದರೆ ಖಂಡಿತವಾಗಿಯೂ ನಮ್ಮಲ್ಲಿ ಇಲ್ಲದಿದ್ದರೆ ಸಹ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ಹತ್ರ ಬೇಡಿ ಖಂಡಿತವಾಗಿ ನಿಮಗೆ ಕೊಡ್ತೇವೆ. ಅಂತೂ ಈ ನಮ್ಮ ಕಾರ್ಕಳದ ಸಾಣೂರು ಸೊಸೈಟಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅನ್ನೋದು ಆಸೆ ನಮ್ಮೆಲ್ಲರ ನಿರ್ದೇಶಕರ ಬಂಧುಗಳ ಮನಸ್ಸಿನಲ್ಲಿದೆ. ಅದನ್ನು ಸಹಕಾರ ಮಾಡಲಿಕ್ಕೆ ಖಂಡಿತವಾಗಿಯೂ ನೀವು ನಮಗೆ ಸಹಕಾರ ನೀಡಬೇಕು. ಚಿನ್ನಾಭರಣಗಳ ಸಾಲಗಳನ್ನು ಇಮಿಡಿಯೇಟಾಗಿ ಕೂಡಲೇ ಅದೇ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ವಾಹನಗಳಿಗೆ 24 ಗಂಟೆ ಒಳಗೆ ನಾವು ಖಂಡಿತವಾಗಿಯೂ ಸಾಲ ಕೊಡುವಂಥ ಯೋಜನೆ ಖಂಡಿತ ನಾವೆಲ್ಲ ಬದ್ಧರಿದ್ದೇವೆ. ಒಂದು ವೇಳೆ ನಿಮಗೆ ಇಲ್ಲಿ ಯಾರಾದರೂ ಸಿಗದಿದ್ದರೆ ಅಧ್ಯಕ್ಷರಿಗೆ ಫೋನ್ ಮತ್ತೆ ಮಾಡಿ, ನಮಗೆ ಫಸ್ಟಿಗೆ ಫೋನ್ ಮಾಡಿ, ಆಗದಿದ್ದರೆ ಮತ್ತೆ ಅಧ್ಯಕ್ಷರಿಗೆ ಹೇಳಿ. ಖಂಡಿತವಾಗಿಯೂ ನಮ್ಮೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಮಾತಿನೊಂದಿಗೆ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತೀವರು. SRC ಬ್ಯಾಂಕ್ ಕಾರ್ಕಳದ ಶಾಖಾ ಪ್ರಬಂಧಕರು, ಶಾಖೆ ಬೆಳವಯ್ಯ ಶಾಖೆ, ನಮ್ಮ ಅಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಏನೂ ಎಲ್ಲ ಅಲ್ಲಿ ವ್ಯವಸ್ಥೆ ಇದೆ ಅದೆಲ್ಲ ನಮಗೆ ಸಹಕಾರ ಮಾಡ್ತಿದ್ದಾರೆ. ವಿಶೇಷವಾಗಿ
ಹರೀಶ್ರವರು ಇದರ ನೀಲಿ ನಕಾಶೆಯನ್ನು ಮಾಡಬೇಕಂತ ಹೇಳಿ ಭಾಳ ಒಂದು 5-6 ತಿಂಗಳ ಹಿಂದೆ ನಾವು ಈ ಒಂದು ಶಾಖೆ ಆಗಬೇಕಿತ್ತು. ಆದರೆ ನಾವು ಎಷ್ಟು ಪ್ರೆಷರ್ ಆಡಿದ್ರೆ ಸಹ ಅದು ಮುಂದೆ ಹೋಗ್ತಿರಲಿಲ್ಲ. ಆದರೆ ಈ ಬಾರಿ ಎಲ್ಲ ನಿರ್ದೇಶಕರು ಒಟ್ಟು ಸೇರಿ ಆಗಲೇಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರನ್ನು ಒಟ್ಟು ಸೇರಿಸಿ ಮೊನ್ನೆ 26 ತಾರೀಕು ಭಾಳ ಒಳ್ಳೆಯ ದಿನ ಇತ್ತು. ಆ ದಿವಸ ಗಣಹೋಮ ಮಾಡಿ ನಾವು ಅಲ್ಲಿ ವಾಸ್ತುಶಿಲ್ಪದ ಎಲ್ಲ ಹೋಮ ಮಾಡಿ ನಾವು ಅದನ್ನು ಆರಂಭಿಸಿದ್ದೇವೆ. ಇವತ್ತು ಬೇರೆ ಕ್ರೈಸ್ತ ಧರ್ಮ ಮತ್ತು ಮುಸ್ಲಿಂ ಧರ್ಮದ ಗುರುಗಳನ್ನು ನಾವು ಇವತ್ತು ಕರೆದಿದ್ದೇವೆ. ಎಲ್ಲರನ್ನು ಒಟ್ಟು ಸೇರಿ ನಮ್ಮ ಕಾರ್ಯಕ್ರಮವನ್ನು ಮಾಡ್ತೇವೆ. ವಿಶೇಷವಾಗಿ ಹೈನುಗಾರಿಕೆಗೆ ನಾವು 0% ಸಾಲ ಕೊಡ್ತೇವೆ. ಯಾರಾದರೂ ಸಹ ದನ ಸಾಕಿ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಸೊಸೈಟಿಗೆ ನಮ್ಮ ಹಾಕ್ತಾರೋ ಅವರಿಗೆ 0% ಒಂದು ದನಕ್ಕೆ 20,000 ರೂಪಾಯಿ ಹಾಗೆ ನಾವು ಕೊಡ್ತೇವೆ. ಮತ್ತು ಒಳ್ಳೆ ಮಾಡಿ ಇನ್ಶೂರೆನ್ಸ್ ಮಾಡಿ ಒಳ್ಳೆ ದನ ಇದ್ದರೆ ಮತ್ತೆ ಸಹ ನಾವು ಅದನ್ನು ಬೋರ್ಡನ್ನು ಡಿಸ್ಕಸ್ ಮಾಡಿ ಇನ್ನೂ ಸಹ ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ಯೋಜನೆ ನಮ್ಮಲ್ಲಿದೆ. ಹಾಲು ಉತ್ಪಾದಕರ ಸಂಘ ಏನು ಮಂಗಳೂರಿನಲ್ಲಿದೆ, ಇದರ ಮುಖಾಂತರ ಬೇರೆ ಬೇರೆ ಯೋಜನೆಗಳಿವೆ. ಅದನ್ನು ಸಹ ನಿಮಗೆ ಕೊಡಲಿಕ್ಕೆ ನಾವೆಲ್ಲ ಬದ್ಧರಿದ್ದೇವೆ ಅನ್ನೋ ಮಾತಿನೊಂದಿಗೆ ನಮ್ಮಲ್ಲಿ ನೀವು ಬನ್ನಿ. ನಿಮ್ಮ ಠೇವಣಿ ಸಣ್ಣ ಠೇವಣಿ ಇರ್ಬೋದು, ದೊಡ್ಡ ಠೇವಣಿ ಇರ್ಬೋದು, ಖಂಡಿತವಾಗಿ ನಮ್ಮಲ್ಲಿ ತನ್ನಿ. ನಾವು ನಿಮ್ಮೊಟ್ಟಿಗೆ ಇದೇ ಅನ್ನುವಂಥ ಮಾತಿನೊಂದಿಗೆ ಸುನೀಲ್ ಕುಮಾರ್ ಬಜಿಗೋಳಿಯವರನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಯಾವುದೇ ನಮಗೆ ಕಷ್ಟ ಬಂದಾಗ ದೇವರು ಹೇಗೆ ನೆನಪಾಗ್ತಾರೋ ಅದೇ ರೀತಿ ನಾವು ಸುನೀಲ್ ಅವರ ಮುಖಾಂತರ ರಾಜೇಂದ್ರ ಅವರ ಬಳಿ ಹೋಗೋದು ಒಳ್ಳೆ ರೀತಿಯ ನಮಗೆ ಸಲಹೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಸಣ್ಣ ಕಾರ್ಯಕ್ರಮ ಒಂದು ಅಂಗಡಿಯ ರೀತಿಯಲ್ಲಿದೆ ನಮ್ಮ ಬ್ರ್ಯಾಂಚ್. ಇವತ್ತು ನಮಗೆ ಅವರನ್ನು ಕರೀಲಿಕ್ಕೆ ಇಷ್ಟು ದೊಡ್ಡ ಕಾರ್ಯಕ್ರಮ ಕರೀಲಿಕ್ಕೆ ಮುಜುಗರ ಇತ್ತು. ನಾನು ಹೇಳಿದೆ, ಅಧ್ಯಕ್ಷ 1 ಗಂಟೆ ಒಳಗೆ ನಾವು ಮುಗಿಸ್ತೇವೆ ಕಾರ್ಯಕ್ರಮ, ತಾವು ಬಂದು ರಿಬ್ಬಿನ್ ಕಟ್ ಮಾಡಬೇಕು. ಖಂಡಿತವಾಗಿಯೂ ಬಂದಿದ್ದೀರಿ. ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಜಯಂತ್ ಕುಮಾರ್ ಅವರು ವಲಯ ಮೇಲ್ವೀಕ್ಷಕರು ನಮ್ಮ ಹೊತ್ತಿಗೆ ಇದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಏನಾದರೂ ತಪ್ಪು ಮಾಡಿದರೆ ಅದಲ್ಲ ಹೀಗೆಲ್ಲ ಹಾಗೆ ಅಂತ ಹೇಳಿ ನಮಗೆ ಎಲ್ಲಿಂದ ನಾವು ಮಾಹಿತಿಯನ್ನು ಕರ್ಕೊಳ್ಬೇಕು ಆ ರೀತಿ ನಮಗೆ ಜಯಂತ್ ಕುಮಾರ್ ಸಮೇತ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾಯಿದ್ದಾರೆ. ಎಲ್ಲ ಸಿಬ್ಬಂದಿಗಳು ತಮ್ಮ ಕೆಲಸ ಮಾಡ್ತಾರೆ. ಆದರೆ ಇನ್ನೂ ಸಹ ಕೆಲಸ ಮಾಡಬೇಕಾಗಿದೆ. ಅವರನ್ನು ಕರೆದು ಒಂದು ಸಭೆ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಕೆಲಸ ಇದು ಆದ ತಕ್ಷಣ ನಾವು ಮಾಡ್ತೇವೆ. ಯಾವ ರೀತಿ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಖಂಡಿತವಾಗಿಯೂ ಅವರಿಗೆ ಸೂಕ್ತ ರೀತಿಯಲ್ಲಿ ನಾವು ಆದೇಶವನ್ನು ನೀಡ್ತೇವೆ ಅನ್ನುವಂಥ ಮಾತಿನೊಂದಿಗೆ ಮತ್ತೊಮ್ಮೆ ಪತ್ರಿಕಾ ಬಂಧುಗಳು ನೀವು ಬಂದಿದ್ದೀರಿ. ನಮ್ಮ ಈ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವ ರೀತಿಯಲ್ಲಿ ನೀವು ಸಹ ಸಹಕಾರ ಮಾಡಬೇಕು ಎಂದು ವಿನಂತಿ ಮಾಡುತ್ತಾ ನೆರೆಕರೆಯವರೆಲ್ಲ ಇಲ್ಲಿ ಇದ್ದೀರಿ. ನಿಮ್ಮ ಬದಿಯವರಿಗೆ ಹೇಳಿ, ಏನಾದರೂ ಸಹ ಕ್ಲಬ್ದ ಸಂದರ್ಭದಲ್ಲಿ ಅವರಿಗೆ ಹಣದ ಇದ್ದರೆ ಕಷ್ಟ ಇದ್ದರೆ ಕೂಡಲೇ ನಮ್ಮಲ್ಲಿ ಬನ್ನಿ, ನಾವೆಲ್ಲ ಸಹಕಾರ ಮಾಡ್ತೇವೆ ಅನ್ನುವಂಥ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಸಹ ವಿಶೇಷವಾಗಿ ನಮ್ಮ ನೆಚ್ಚಿನ ಡಾಕ್ಟರ್ ರಾಜೇಂದ್ರ ಕುಮಾರ್ ನಮಗೆ ಇವತ್ತು 5 ಲಕ್ಷದ ಏನು ನಮಗೆ ಖರ್ಚಾಗಿದೆ. ನಾವು ಈ ಸರ್ ಇಲ್ಲಿ ಆಗಿರ್ಬೋದು, ನಮ್ಮ ಸಾಣೂರಿನಲ್ಲಿ ಸಹ ಹಾಗೆ ಒಂದು ಒಳ್ಳೆ ರೀತಿಯ ಮೀಟಿಂಗ್ನ ವಾತಾವರಣ ಇಲ್ಲಿಲ್ಲ. ಭಾಳ ಒಳ್ಳೆಯವಾಗಿ ಒಂದು AC ಎಲ್ಲ ಹಾಕಿ ಮೀಟಿಂಗ್ ಯಾರಾದರೂ ಬಂದರೆ ಸಹ ಅಲ್ಲಿ ಕರೆಯುವ ರೀತಿಯಲ್ಲಿ ನಾವು ಸಹ ನಾವೇ ಖರ್ಚು ಮಾಡಿ ಅದನ್ನು ಬೇರೆಯವರಿಗೆ ಕಾಂಟ್ಯಾಕ್ಟ್ ಕೊಡದೆ ನಾವು ನಮ್ಮ ಮನೆಗೆ ಹೇಗೆ ಕೆಲಸ ಖರ್ಚು ಮಾಡ್ತೇವೆ ಅದೇ ರೀತಿ ಖರ್ಚು ಮಾಡಿ ನಾವು ಕಡಿಮೆ ಖರ್ಚಲ್ಲಿ ನಾವು ಮಾಡಲಿಕ್ಕೆ ನೋಡಿದೆ. ಇದೇ ರೀತಿ ಇದು ಸಹ ಕಟ್ಟಡವನ್ನು ಸಹ ಭಾಳ ಕಡಿಮೆ ರೀತಿಯಲ್ಲಿ ಮಾಡಿದ್ದೇವೆ. ನೀವು ಕೊಟ್ಟ ಹಣ ಖರ್ಚಾಗಿ ಸ್ವಲ್ಪ ನಮಗೆ ಉಳಿತದೆ. ಪುನಃ ಅದನ್ನು ನಾವು ಒಳ್ಳೆಯ ಯೋಜನೆಗೆ ನಾವು ಅದನ್ನು ಉಪಯೋಗಿಸ್ತೇವೆ ಅನ್ನುವಂಥ ಮಾತಿನೊಂದಿಗೆ ತಮ್ಮ ಆಶೀರ್ವಾದ ನಮಗೆ ಇನ್ನೂ ಸಹ ಬೇಕು ಎನ್ನುವ ಮಾತಿನೊಂದಿಗೆ ನೀವೆಲ್ಲರೂ ಸಹ ಬಂದಿದ್ದೀರಿ. ನಿಮ್ಮೆಲ್ಲರ ಸಹಕಾರವನ್ನು ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತಾ ಈ ಸಂಸ್ಥೆ ಬೆಳೆಯುವಲ್ಲಿ ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಅಗತ್ಯ ಸದಾ ನಮಗೆ ಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು ಎನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಸಹ ಒಂದೇ ಮಾತಲ್ಲಿ ಕೈ ಮುಗಿದು ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ನಮಸ್ಕಾರ.